ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ ರೇಬಿಸ್ ಲಸಿಕೆ. ಎಲ್ಲಾ ಕಡೆ ಚಿಕಿತ್ಸೆ ಇರಬೇಕು ಅಂತ ಸ್ಪಷ್ಟವಾಗಿ ಆದೇಶಿಸಿದೆ. ಸುವರ್ಣ ನ್ಯೂಸ್ ವರದಿಗೆ ಆರೋಗ್ಯ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ರೇಬಿಸ್ ಚುಚ್ಚುಮದ್ದು ಇರಲೇಬೇಕು. ಎಲ್ಲಾ ಕಡೆ ಸರಿಯಾಗಿ ಪೂರೈಕೆ ಆಗ್ತಿದೆ. ಕೊರತೆ ಇದ್ರೆ ಕೊಡಿಸ್ತೀವಿ, ಕೊರತೆ ಆಗಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೇಬಿಸ್ ಲಸಿಕೆ ಸಿಗ್ತಾ ಇಲ್ಲ. ಆರೋಗ್ಯ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ರೇಬಿಸ್ ಚುಚ್ಚುಮದ್ದು ಇರಲೇಬೇಕು ಅಂತ. ಎಲ್ಲಾ ಕಡೆ ಸರಿಯಾಗಿ ಪೂರೈಕೆ ಆಗ್ತಿದೆ. ಕೊರತೆ ಇದ್ರೆ ಕೊಡಿಸ್ತೀವಿ, ಕೊರತೆ ಆಗಿದ್ರೆ ಕ್ರಮ ತಗೋತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವಾಗ ಎಲ್ಲ ಕಡೆ ನಾವು ಸಪ್ಲೈ ಮಾಡಿದ್ದೀವಿ. ಆ್ಯಂಟಿ ರೇಬೀಸ್ ಏನು ವ್ಯಾಕ್ಸಿನ್ ಮತ್ತು ಇಂಜೆಕ್ಷನ್ಗಳಿದೆ, ಎಲ್ಲ ಕಡೆ ನಾವು ಸಪ್ಲೈ ಮಾಡಿದ್ದೀವಿ. ಎಲ್ಲೂ ಕೂಡ ಕೊರತೆ ಇಲ್ಲ. ಅದನ್ನು ಎಲ್ಲಾದರೂ ಕೊರತೆ ಇದ್ದರೆ ಅದನ್ನು ಬೇರೆ ಕಡೆಯಿಂದ ಕೊಡಿಸೋದಕ್ಕೂ ಕೂಡ ಮಾಡಿಸಿದ್ದೀವಿ. ಅದರಿಂದ ಚೆಕ್ ಮಾಡಿತ್ತು ಸುವರ್ಣ ನ್ಯೂಸ್ ಅದರಲ್ಲಿ ಗೊತ್ತಾಗಿರೋ ಪ್ರಕಾರವಾಗಿ ಮಹಾಲಕ್ಷ್ಮಿ ಲೇಔಟ್, ಶ್ರೀರಾಮ್ಪುರ ಈ ಎಲ್ಲ ಭಾಗದಲ್ಲೂ ಕೂಡ ಇಲ್ಲ. 3-4 ಯಶವಂತಪುರ ಪಿಎಚ್ಸಿನಲ್ಲಿ ಕೂಡ ರೇಬಿಸ್ ಇಂಜೆಕ್ಷನ್ ನನಗೆ ಗೊತ್ತಿರೋ ಆ ಥರ ಇರಬಾರ್ದು. ಬಟ್ ಆದರೆ ಚೆಕ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈ ಆ್ಯಂಟಿ ರೇಬೀಸ್ ಏನು ಇಂಜೆಕ್ಷನ್ಗಳಿದೆ ಅದೆಲ್ಲ ಕಡೆ ಅವೈಲೇಬಿಲಿಟಿ ಇರಬೇಕು ಅಂತಲೇ ನಾವು ಭಾಳ ಸ್ಪಷ್ಟವಾಗಿ ನಾನು ಆದೇಶನೂ ಕೂಡ ಮಾಡಿದ್ದೆ. ಆ ಥರ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅದನ್ನು ನಾನು ವಿಚಾರಿಸ್ತೀನಿ. ಬಟ್ ಆ ಥರ ಇರಬಾರ್ದು. ಇಲ್ಲವೇ ಇಲ್ಲ. ನಾವು ಆ ಥರ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಅದರಲ್ಲೂ ಕೂಡ ಈ ಆ್ಯಂಟಿ ರೇಬೀಸು ಮತ್ತು ಈ ಏನು ಆ್ಯಂಟಿ ಸ್ನೇಕ್ ವೆನಮ್ ಅದರದ್ದು ಕೂಡ ಅದೆಲ್ಲ ಕೂಡ ಕಡ್ಡಾಯವಾಗಿ ಇರಲೇಬೇಕು ಅಂತ ಇಡೀ ರಾಜ್ಯದಲ್ಲಿ ಮಾಡಿಸಿದ್ದೀವಿ. ಆ ಕಾರಣದಿಂದ ಎಲ್ಲಾದರೂ ಈ ಥರ ಕೊರತೆ ಆಗಿದ್ದರೆ ಅದನ್ನು ಖಂಡಿತವಾಗಿ ಇರಬಾರ್ದು. ಆ ಥರ ಏನಾದರೂ ನೀವು ಹೇಳೋ ಪ್ರಕಾರ ನಿಜ ಆಗಿದ್ದರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮನ ಕೂಡ ತಗೊಳ್ತೀವಿ. ಪ್ರೈಮರಿ ಪಿ ಎಚ್ ಸೆಂಟರ್ಗಳಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.